ಎಲ್ರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕಿನ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ನಿಗದಿಯಾಗಿದೆ. ಈ ತಿಂಗಳ 25ನೇ ತಾರೀಕು ಚುನಾವಣೆ ನಿಗದಿಯಾಗಿದೆ. ಈ ಚುನಾವಣೆಯಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಪೂರ್ವದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ನಾಯಕರು ಸೇರಿ ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ನನ್ನನ್ನು ನಂಬಿ ನನ್ನ ಅಭ್ಯರ್ಥಿಯಾಗಿ ಮಾಡ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳು ಬಯಸ್ತೀನಿ. ಅದರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನಾಗರಿಕರಲ್ಲಿ, ಎಲ್ಲ ನಾಯಕರಲ್ಲೆಲ್ಲ ಜನತೆಯಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಹೈನುಗಾರಿಕೆ ವಿಚಾರದಲ್ಲಿ ನನಗೆ ಸಿಕ್ಕಂಥ ಒಂದೇ ಒಂದು ಅವಕಾಶದಲ್ಲಿ ಅದನ್ನು ಉನ್ನತ ಮಟ್ಟಕ್ಕೆ ನಾನು ತಗೊಂಡೋಗಿದ್ದೆ. ಅದು ನಮ್ಮ ಆಗಿನ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸಹಕಾರದಿಂದ ಅನೇಕ BMCಗಳು, ಸುಮಾರು 30ಕ್ಕೂ ಹೆಚ್ಚು BMCಗಳು, ರೈತರಿಗೆ ರೈತರಿಗೆ ಸಿಕ್ಕತಕ್ಕಂಥ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, KMFಯಿಂದ, ಒಕ್ಕೂಟದಿಂದ, NDDBಯಿಂದ ಬರ್ತಕ್ಕಂಥ ಅನೇಕ ಸವಲತ್ತುಗಳು ನೇರವಾಗಿ ನಾನು ರೈತರಿಗೆ ಮುಟ್ಟಿಸೋಕ್ಕೆ ಕಾರ್ಯಕ್ರಮದಲ್ಲಿ ನಾನು ಯಶಸ್ವಿಯಾಗಿ ಆಗಿನ ದಿನಗಳಲ್ಲಿ ನಾನು ಸೇವೆ ಮಾಡಿದ್ದೀನಿ ಅಂತ ನನಗೆ ತೃಪ್ತಿ ಇದೆ. ದಯವಿಟ್ಟು ಎಲ್ಲ ತಾಲೂಕಿನ ಎಲ್ಲ ಅಧ್ಯಕ್ಷರು, ಎಲ್ಲ ಡೆಲಿಗೇಟ್ಸು, ಅವರ ಬೆಂಬಲಿತ ಮಾಡತಕ್ಕಂಥ ಎಲ್ಲ ಅವರ ಕಮಿಟಿಯವರು, ನಮ್ಮ ಎಲ್ಲ ಮುಖಂಡರು ಸೇರಿ ಎಲ್ಲರೂ ನನಗೆ ಮತವನ್ನು ಕೊಡಿಸಿ ನನಗೆ ಮತ ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಅದರ ಜೊತೆಗೆ ಹೈನುಗಾರಿಕೆ ವಿಚಾರದಲ್ಲಿ ಬಂದಾಗ ತಾಲೂಕಿನಲ್ಲಿ ಸುಮಾರು 15,000ರಿಂದ 20,000 ಕುಟುಂಬಗಳು ಹೈನುಗಾರಿಕೆ ಮೇಲೆ ಜೀವನ ಮಾಡ್ತಾಯಿದ್ದಂಥ ಪರಿಸ್ಥಿತಿ ನಮ್ಮ ತಾಲೂಕಲ್ಲಿದೆ. ಈಗಲೂ ನಮ್ಮ ತಾಲೂಕಿನಲ್ಲಿ ನಮ್ಗೆ ಬರ್ತಕ್ಕಂಥ ಹಾಲು, ಒಕ್ಕೂಟಕ್ಕೆ ಬರ್ತಕ್ಕಂಥ ಹಾಲು 3ನೇ ಒಂದು ಭಾಗ ಅಷ್ಟೇ, ಇನ್ನೆರಡು ಭಾಗ ಪ್ರೈವೇಟ್ ಡೈರಿಗೆ ಹೋಗ್ತಾಯಿದೆ. ಪ್ರೈವೇಟ್ ಡೈರಿಗೆ ಹೋಗಿ ಪಾಪ ಅವ್ರಿಗೆ ಪ್ರೈವೇಟ್ ಡೈರಿಗಳಿಂದ ಏನು ಸವಲತ್ತು ಸಿಗ್ತಾ ಇಲ್ಲ. ಇಲ್ಲಿ ಸವಲತ್ತುಗಳು, ಅನೇಕ ಸವಲತ್ತುಗಳು ಸುಮಾರು 4-5 ವರ್ಷಗಳಿಂದ ಅನೇಕ ರೈತರಿಗೆ ವಂಚಿತರಾಗಿದ್ದಾರೆ. ಅಂಥ ಸವಲತ್ತುಗಳು ನಾವು ಕೊಡಿಸೋಕ್ಕೆ ನಾನು ಪ್ರಾಮಾಣಿಕವಾಗಿ ದುಡಿದಿದ್ದೀನಿ, ಇನ್ನು ಮುಂದಿನ ದಿನಗಳಲ್ಲಿ ದುಡಿತೀನಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಎಲ್ಲರೂ ಎಲ್ಲರ ಕಾಲಿಗೂ ನಾನು ನಮಸ್ಕಾರ ಮಾಡಿ ಹೇಳೋದಿಷ್ಟೇ, ಒಳ್ಳೆತನಕ್ಕೆ ಅಭಿವೃದ್ಧಿ ಮಾಡೋಕ್ಕೆ, ಹೈನುಗಾರಿಕೆ ಉದ್ಯಮವನ್ನು ಅಭಿವೃದ್ಧಿ ಮಾಡೋಕ್ಕೆ, ರೈತರ ಹಿತಾಸಕ್ತಿ ಕಾಪಾಡುವಂಥ ಇಚ್ಛಾಶಕ್ತಿ ಹೊಳ್ತಕ್ಕಂಥ ವ್ಯಕ್ತಿ ನಾನು. ದಯವಿಟ್ಟು ಎಲ್ಲರೂ ಅದನ್ನು ನನಗೆ ವೋಟ್ ಮಾಡಿ, ನನಗೆಲ್ಲರೂ ಸಹಾಯ ಮಾಡಿ ನನ್ನ ಗೆಲ್ಲಿಸ್ಬೇಕು ಅಂತ ಪದೇ ಪದೇ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಪಶ್ಚಿಮಕ್ಕೆ ಬಂದಾಗ ನಮ್ಮ ನಿನ್ನೆ ಇವತ್ತು ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ನಮ್ಮ ಮುಖಂಡರು ಪಶ್ಚಿಮದ ಕಡೆಗೆ, ಮುಳಬಾಗಿಲು ಪಶ್ಚಿಮದ ಕಡೆಗೆ ನಮ್ಮ MC ಸರೋಜನಗೌಡರ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅವ್ರು ಮಾಡೋದಕ್ಕೂ ಧನ್ಯವಾದಗಳು ಹೇಳ್ತಾ, ಪಶ್ಚಿಮದ ಕಡೆ ಇರ್ತಕ್ಕಂಥ ಎಲ್ಲ ಹಾಲು ಡೈರಿ ಅಧ್ಯಕ್ಷರು, ಡೆಲಿಗೇಟ್ಸು ನಮ್ಮ ಸರೋಜನಗೌಡರನ್ನು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಅವರಲ್ಲೂ ಮನವಿ ಮಾಡ್ಕೊತೀನಿ. ಮೂರು ಅಭ್ಯರ್ಥಿ ಇರ್ತಾರೋ, 4 ಇರ್ತಾರೋ, 5 ಇರ್ತಾರೋ. ಇವಾಗ 87 ಜನ ನಮ್ಮ ಕ್ಷೇತ್ರದಲ್ಲಿ ಡೆಲಿಗೇಟ್ಸ್ ಇದ್ದಾರೆ. ಎಲ್ಲರೂ ಸ್ಪರ್ಧೆ ಮಾಡ್ಬೋದು, ಯಾರೂ ಅದಕ್ಕೆ ಯಾರು ಮಾಡಬಾರ್ದು ಅಂತೇನೂ ಇಲ್ಲ. ಯಾರು ಮಾಡಿದ್ರು ನಾವು ಇವಾಗ ಯಾರೋ ಡೆಲಿಗೇಟ್ಸ್ ಇದ್ದಾರೆ, ಇವಾಗ ಗುಮ್ಲಾಪುರ ಅಮರಪ್ಪನಿದ್ದಾನೆ ಇಲ್ಲಿ ನಮ್ಮಲ್ಲಿ ಎಕ್ಸಾಂಪಲ್ಗೆ, ಅವ್ರನ್ನ ಕಂಟೆಸ್ಟ್ ಮಾಡ್ತೀನಿ ಬೇಡ ಅನ್ಕೋಕತ್ತಾ? ಅವ್ರ ಇಚ್ಛೆ ಅದು ಅನುಕೂಲ ಆಗತ್ತೋ ಆಗೋದಿಲ್ವೋ, ಅದು ನಾವು ಯಾರನ್ನೂ ಬೇಡ ಅನ್ನೋಕ್ಕಾಗೋದಿಲ್ವಲ್ಲ. ಹೌದು, ಹಾಂ.